ಸೀರೆ 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 ಸೀರೆಗಳು ಸೀರೆ 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 ಬರ್ರಕ್ಕೋ ಬರ್ರಿ ಬರ್ರಿ ಹೊಸ ಡಿಸೈನ್ ಸೀರೆಗಳು ಬಂದಾವ್ ಬನ್ನಿ 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 ಗೌರಿ ಹಬ್ಬಕ್ಕೆ ಹೊಸ ಸೀರೆಗಳು ಹೊಸ ಡಿಸೈನ್ ಸೀರೆಗಳು ಬಂದಾವ್ ಬರ್ರಕ್ಕೋ ಬರ್ರಿ 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 ಸೀರೆ 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 ಕಾಟನ್ ಸೀರೆಗಳು ಯಾವ್ಯಾವ್ದು ಬೇಕು ಕಡಿಮೆ ರೇಟ್ನವು ಇದಾವೆ ಜಾಸ್ತಿ ರೇಟ್ನವು ಇದಾವೆ ಬರ್ರಕ್ಕೋ ಬರ್ರಿ 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 ತಗೋಬರ್ರಿ ಬೇಗ ಬೇಗ. ಹೋ ಇದೇನಪ್ಪ ಇದು ನನಗೆ ಆಚಾರಕ್ಕೆ ಈ ಊರಲ್ಲೂ ಒಬ್ಬರೇ ಒಬ್ಬರು ಹೆಂಗಸ್ರುಗಳು ಏನು ತಗೊಳ್ತಾನೆ ಇಲ್ಲ. ಅಲ್ಲೇ ಪಕ್ಕದೂರಲ್ಲೂ ಹಂಗೇನೆ ಆಯಿತು, ಒಬ್ಬರೇ ಒಬ್ರು ತಗೊಂಡ್ಲಿಲ್ಲ. ನಾನು ಬೆಳಿಗ್ಗೆ ಎದ್ದು ಅದು ಯಾರ ಮುಖ ನೋಡ್ಕೊಂಡು ಬಂದು ಏನಪ್ಪ ಒಬ್ಬರೇ ಒಬ್ಬರು ಗಿರಾಕಿಗಳು ಬರ್ತಿಲ್ಲ, ಒಂದೇ ಒಂದು ವ್ಯಾಪಾರ ಆಗ್ತಿಲ್ಲ. ಥೋ ಕೂಗೋರು ಕೂಗತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ. ಮುಂದಿನ ಊರ್ಗಾರ ಹೋಗೋಣ ಅತ್ಲಾಗ ಇನ್ನೇನು ಮಾಡೋಣ. ಒಬ್ರು ತಗೊಳ್ತಿಲ್ಲ. ಸೀರೆ 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 ಕಣ್ರಕ್ಕೋ ಸೀರೆ ಸೀರೆ ಬರ್ರಕ್ಕೋ ಸೀರೆ ಸೀರೆ ಸೀರೆ. ಏನಪ್ಪ ಸೀರೆ ತಂದಿಯಾ? ಹಾ, ತಗೊಂಬ ಇಲ್ಲಿ ನೋಡೋಣ. ಅದು ಯಾವ್ಯಾವ ತಂದಿಯಾ ತಗೊಂಬಾರಪ್ಪ, ಇಲ್ಲಿ ಚೆನ್ನಾಗಿದಾವ ತಾನೆ ಸೀರೆಗಳು? ಯಾಕೋ ಎಲ್ಲ ಸೀರೆಗಳು ಈಗ ಹೊಸ ಡಿಸೈನ್ಗಳು ಎಲ್ಲ ಗೌರಿ ಹಬ್ಬಕ್ಕೆ ಹೊಸ ಹೊಸ ಡಿಸೈನ್ಗಳು ಬಿಟ್ಟಿದ್ದಾರೆ. ಕಾಟನ್ ಸೀರೆ ಬೇಕಾ ನಿಮಗೆ? ಕಾಸ್ಟ್ಲಿ ಇದಾವ್ ಬೇಕಾ? ಬಾರ್ಡ್ರ್ ಇರೋ ಬೇಕಾ? ಬಾರ್ಡ್ರ್ ಕಡಿಮೆ ಇರೋ ಬೇಕಾ? ಯಾವ್ಯಾವ್ದು ಬೇಕು ಎಲ್ಲ ಥರದ್ದವ ಐತ್ ಕಣಕ್ಕ. ಕಲರ್ ಕಲರ್ ಸೀರೆಗಳಿದಾವೆ. ಬಂದೆ 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 ಕಣಕ್ಕ, ಒಂದು ನಿಮಿಷ ತೋರಿಸ್ತೀನಿ ತಡಿಯಕ್ಕ. ಕಣಪ್ಪ ಮತ್ತೆ ಚೆನ್ನಾಗಿದಾವ ತಾನೇ ನಿನ್ನ ಹತ್ರ? ಚೆನ್ನಾಗಿಲ್ಲ ಅಂದ್ರೆ ಬ್ಯಾಡ್ ಕಣಪ್ಪ. ಮತ್ತೆ ನಾನು ಟೌನಿಗೆ ಹೋಗಿ ತಗೊಂಬರ್ತೀನಿ. ಬೇಕಾದ್ರೆ ತಿಪ್ಟೂರಲ್ಲೇನೆ ಬೇಕಾದಷ್ಟು ಅಂಗಡಿಗಳಿದಾವೆ, ಅಲ್ಲೇ ಹೋಗಿ ತಗೊಂಬರ್ತೀನಿ. ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಟ್ರೆ ಮಾತ್ರ ತಗೊಂತೀನಿ ನೋಡು. ಯಾಕೋ ಇದೇನು ಹಿಂಗೆ ಮಾತಾಡ್ತಿದ್ಯಾ ನೀನು? ನಾನು ಎರಡು ಮೂರು ತಿಂಗಳಿಗೆ ಒಂದೊಂದ್ಸಲಿ ಬರ್ತಾನೆ ಇರ್ತೀನಿ ನಿಮ್ಮ ಮೂರು ಕಡೆ. ಅಲ್ಲೇ ಒಳ್ಳೊಳ್ಳೆ ಸೀರೆ ನೆನೆ ಕೊಟ್ಟೋಗಿದ್ದೀನಿ. ಕೇಳ್ರಿ ಬೇಕಾದ್ರೆ ಯಾವತ್ತಾದ್ರೂ ಕಳಪೆ ಸೀರೆ ಕೊಟ್ಟಿದ್ದೀನಿ ಅಂತ. ಭಾಳ ಚೆನ್ನಾಗಿದ್ದಾವೆ ಕಣಕ್ಕೋ. ತೋರಿಸ್ತೀನಿ ಬರ್ರಿ. ಮೊದಲು ನೋಡ್ರಿ ಸೀರೆ ಹೆಂಗಿದಾವಂತ, ಕ್ವಾಲಿಟಿ ನೋಡ್ರಿ, ಕಲರ್ ನೋಡ್ರಿ, ಡಿಸೈನ್ ನೋಡ್ರಿ. ಅದಾದ್ಮೇಲೆ ಬೇಕಾದ್ರೆ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿರಂತೆ. ಸರಿನೇನಕ್ಕ? ನೋಡ್ರಿ ಬೇಕಾದ್ರೆ. ತೋರ್ಸಪ್ಪ, ಇನ್ನೇನು ಮಾಡೋಕ್ಕಾಗತ್ತೆ. ಅದೆಂತೆಂಥವು ಸೀರೆ ತಂದಿಯಾ ನೋಡೋಣ, ತೋರಿಸು ಮೊದಲು. ಏನ್ ಶಾಂತಕ ಇವು ಸೀರೆ ತಗೊಳ್ತಿದ್ಯಾ? ತಗ ತಗ ತಗ, ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಹೊಸ ಸೀರೆ ತಗೊಳ್ತಿದ್ಯಾ? ಹೆಂಗ ದುಡ್ಡನ್ನ ಉಳಿದ್ಯಾ ಕಣಮ್ಮ? ತಗ. ಏ ಲಕ್ಷ್ಮಮ್ಮ, ಅದ್ಯಾಕೆ ಹಿಂಗೆ ಮಾತಾಡ್ತೀಯ? ಬಾರೆ ನೀನು ತಗಬಾರೆ. ನೀನು ಚೆನ್ನಾಗಿ ಮಾತಾಡ್ತೀಯ ಕಣೆ ನೀನು. ಬಾ ತಗ ಬಾ, ಇಬ್ರಾಳನು ತಗೊಳಂತೆ ಬಾರೆ. ಹೊಸ ಹೊಸ ಡಿಸೈನ್ ಬಂದಾವಂತೆ ಗೌರಿ ಹಬ್ಬಕ್ಕೆ. ನೋಡಿ ಚೆನ್ನಾಗಿರೋ ನೋಡಿ, ಚೆನ್ನಾಗಿದ್ರೆ ಡಿಸೈನ್ಸ್ಗಳು ನೋಡಿ ತಗೊಳಂತೆ ಬಾರೆ. ಲೇ ಇಲ್ಲಿ ಕಣಕೋ, ಸಂಘ ಕಟ್ಟಕ್ಕೇನೆ ದುಡ್ಡಿಲ್ಲ, ನಾನು ಪರದಾಡ್ತಿದ್ದೀನಿ. ಸೀರೆ ತಗೊಂಡ್ರೆ ಸರಿ ಆಗುತ್ತಾ? ಇಲ್ಲಿ ಕಣಕ ನಾನು ತಗೊಳಲ್ಲ. ಬೇಕಾರೆ ನೋಡ್ತೀನಿ ಕಣಕ, ಅಷ್ಟೇ ನೆನೆ. ಬೇಕಾದ್ರೆ ಸೀರೆ ಅಂತೂ ತಗೊಳಲ್ಲ ಕಣಕ. ಯಾಕೋ ಬಾರಕ್ಕ ನೋಡು ಸೀರೆ. ಬೇಕಾದ್ರೆ ನೀನೇನು ತಗೋಬೇಡ, ಡಿಸೈನ್ ನೋಡು ಬಾರಕ್ಕ. ಡಿಸೈನ್ ನೋಡಿ ಮುಂದಿನ ಸಲ ಬೇಕಾದ್ರೆ ಬಂದು ತಗೊಳ್ಳಿರಂತೆ. ಬರ್ರಿ ಬೇಕಾದ್ರೆ. ಈಗ ಸೀರೆ ನೋಡ್ರಿ, ಒಕ್ಕ ತಗೊಳುತ್ತಲ್ಲ ಆರ್ಸ್ ಬರ್ರಿ ಬೇಕಾದ್ರೆ. ಸರಿ ಕಣಪ್ಪ, ತಗಿ. ಅದು ಎಂತೆಂಥ ಸೀರೆ ತಂದಿಯಾ ನೋಡೋಣ. ಚೆನ್ನಾಗಿದಾವ ತಾನೆ ಮತ್ತೆ ಸೀರೆ? ಈಗಳ್ರಕ್ಕ ನೋಡ್ರಿ, ಇದು ಈಗ ಹೊಸ್ದಾಗಿ ಬಿಟ್ಟಿರೋ ನ್ಯೂ ಡಿಸೈನ್ ಸೀರೆಗಳು ನೋಡ್ರಕ್ಕ. ಒಂದೇ ಥರದ ಬ್ರಾಂಡ್ ಇದು, ಆದರೆ ಕಲರ್ ಮಾತ್ರ ಚೇಂಜ್ ಇರುತ್ತೆ. ಒಂದೇ ಥರದ್ದು ನೋಡ್ರಕ್ಕ ಹೆಂಗೈತೆ. ಒಳ್ಳೆ ಡಿಸೈನ್ ಇದೆ ಕಣ್ರಕ್ಕ. ಬಾರ್ಡ್ರ್ ಎಲ್ಲ ಚಿಕ್ಕದಿದ್ದಾವೆ, ಸಖತ್ತಾಗಿದ್ದಾವೆ ಕಣಕ್ಕ. ಈಗೆಲ್ಲ ಜಾಸ್ತಿ ಸೇಲ್ ಆಗ್ತಿರೋದು ಇಂಥ ಸೀರೆಗಳೇ. ನೋಡ್ರಿ ಚೆನ್ನಾಗೈತೆ ನೋಡ್ರಿ. ನೋಡಿ ಲಕ್ಷ್ಮಕ್ಕ, ಅದ್ಯಾಕೆ ಹಂಗೆ ಕುಂತೀಯ? ನೋಡು, ನಿನ್ಗೆ ಯಾವ್ದಾದ್ರು ಇದ್ರಲ್ಲಿ ಇಷ್ಟ ಆಯ್ತೇನೆ ಡಿಸೈನು, ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ರೆ ಬೇಕಾದ್ರೆ ನೋಡು. ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಹೊಸ ತಕ್ಷಣ ನೋಡೆ. ಚೆನ್ನಾಗಿದಾವೆ ನೋಡು. ಅಕ್ಕವು ತಡಿ, ಇದು ಹಳೆ ಡಿಸೈನ್ ಟೈಪ್ ಕಾಣಿಸ್ತೈತೆ. ಹೊಸದು ಯಾವ್ದಾರು ತಕ್ಷಣ ಅಣ್ಣ, ಹೊಸ ಡಿಸೈನ್ ಬಂದಿಲ್ವೇನಣ್ಣ? ಚೆನ್ನಾಗಿರೋ ತೆಗಿಯೋಣ. ಅದ್ಯಾಕೆ ಬರೀ ಒಂದೇ ಥರದ್ದು ತೋರಿಸ್ಕೊಂಡು ಕುಂತೀಯ? ಈ ಹಣ್ಣು ನೋಡು ತೆಗಿಯೋಕ್ಕೆ ಅದೇನೋ ಒಂಥರ ಲಂಗಾಡುತ್ತೆ. ಯಾಕೋ ಅದ್ಯಾಕೆ ಹಿಂಗೆ ಕೋಪ ಮಾಡ್ಕೊಳ್ತೀಯ? ಸುಮ್ಮನಿರಕ್ಕ, ತೆಗಿತೀನಿ. ಅಲ್ಲೇ ಒಂದೇ ಡಿಸೈನ್ ತೋರಿಸಿದ್ದೀನೇನು, ಇನ್ನೂ ತೆಗಿತೀನಿ ತಡಿಯೋಕ್ಕೋ. ಇದರಲ್ಲಿ ಯಾವುದಾದ್ರೂ ಇಷ್ಟ ಆಯ್ತೀನಿ ನೋಡ್ರಿ, ಅಷ್ಟೇ ನೀನು ಅಂದಿದ್ದು. ತೆಗಿತೀನಿ ನೋಡ್ರಿ, ಯಾವ್ದು ಬೇಕಾದ ಆರಿಸ್ಕೊಳ್ಳಿರಂತೆ. ಬೇರೆ ಬೇರೆದು ತೆಗಿತೀನಿ, ತೋರಿಸ್ತೀನಿ ನೋಡ್ರಿ. ಈಗಳ್ರಕ್ಕ ನೋಡ್ರಕ್ಕ, ಇವಾಗ ಬಿಟ್ಟಿರೋ ರೀಸೆಂಟಾಗಿ ಬಂದಿರೋ ಅಂತ ಡಿಸೈನ್ಸ್ಗಳು ಹೆಂಗಿದಾವೆ ನೋಡ್ರಕ್ಕ. ಕ್ವಾಲಿಟಿ ಮಾತ್ರ ಸೂಪರ್ ಕಣಕ್ಕ. ಜಾಸ್ತಿ ಸೇಲ್ ಆಗ್ತಿದ್ದಾವೆ ಇವಂತೂ. ಈ ಗೌರಿ ಹಬ್ಬದ ಟೈಮಲ್ಲಂತೂ, ಈ ಸೀಸನಲ್ಲಂತೂ ಸಿಕ್ಕಾಬಟ್ಟೆ ಸೇಲ್ ಆಗ್ತಿದ್ದಾವೆ. ಇರೋದು ಬರೀ ಒಂದು 6 ಪೀಸ್ ಇರೋದಷ್ಟೇ ಕಣ್ರಕ್ಕ. ಇವು ಎಲ್ಲ ಕಲರ್ಸ್ಗಳು ಸೇಲ್ ಆಗ್ಬಿಡ್ತು ನೋಡ್ರಿ. ಇವು 6 ಥರದ್ದು ಇರೋದು. ನಿಮಗೆ ಇಷ್ಟ ಆದರೆ ಬೇಕಾದ್ರೆ ಇದನ್ನು ತಗೊಳ್ರಿ ನೋಡ್ರಿ. ಇವುಗಳಲ್ಲಿ ಹಂಗೇನೆ ಕಾಫಿ ಕಲರ್ ಇಲ್ವೇನಣ್ಣ? ಇಂಥದ್ರಲ್ಲೇನೆ ಕಾಫಿ ಕಲರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಬರೀ ಒಂದೇ ಒಂದು 5-6 ಥರದ್ದು ಇದಾವೆ ಅಷ್ಟೇನೆ. ನನಗೆ ಕಾಫಿ ಕಲರ್ ಬೇಕಿತ್ತು ಕಣಣ್ಣ. ಕಾಫಿ ಕಲರ್ ಇದ್ರೆ ತೋರಿಸು. ಏನೇ ಅಮ್ಮಣ್ಣಿ ಶಾಂತಮ್ಮ, ಸೀರೆ ವ್ಯಾಪಾರ ಮಾಡ್ತಿದ್ಯಾ? ಅಬ್ಬಾ ಬಾಬಾ ಮಾಡಮ್ಮ, ಮಾಡು ಮಾಡು. ಅಬ್ಬಾ ಜೋರಾಗಿ ಮಾಡ್ತಿದ್ಯಲ್ಲಮ್ಮ ಸೀರೆ ವ್ಯಾಪಾರ. ಇಲ್ಲೇ ಗೌರಾಜಿ ಬಾ, ಇನ್ನು ಇವಾಗಿನ್ನೂ ಈ ಸೀರೆನೂ ಬಂದಪ್ಪ. ಇವಾಗಿನ್ನೂ ತೆಗೆಸ್ಕೊಂಡು ನೋಡ್ತಿದೀವಿ. ಇನ್ನೂ ಈಗ ತೆಗಿತಿದ್ದಾನೆ ಸೀರೆ. ಹೊಸ ಹೊಸ ಡಿಸೈನ್ ಬಂದಾವಂತೆ ಗೌರಿ ಹಬ್ಬಕ್ಕೆ. ಒಳ್ಳೊಳ್ಳೆ ಸೀರೆಗಳಿದಾವಂತೆ, ಕಲರ್ ಡಿಸೈನ್ಸ್ಗಳಿದಾವಂದ್ರು. ಅದಕ್ಕೆ ನೋಡ್ತಿದ್ದೀನಿ. ನಮ್ಮ ಮನೆಯವ್ರು ಈ ಸಲ ಬಾಗಣಕ್ಕೆ
ಒಂದು 10,000 ರೂಪಾಯಿ ಕೊಟ್ಟರು ಸೀರೆ ಏನು ತಗೊಂಬಂದಿರಿಲ್ಲ. ಸೀರೆ ನಿನಗೆ ಯಾವ್ದು ಬೇಕಾದ್ ತಗೊಳಮ್ಮ ಅಂತ ಹೇಳಿರು. ಅದಕ್ಕೆ ಅತ್ಲಾಗಿ ನೋಡಿ ಇಲ್ಲೇನೆ ಚೆನ್ನಾಗಿದ್ರೆ ತಗೋಣನಂತ. ಇನ್ನೇನು ಟೌನಿಗೆ ಹೋಗೋಣ, ಇಲ್ಲೇನೆ ನೋಡಿ ತಗೋಣನಂತ. ಬಾರಜ್ಜಿ ಬಾ ತಗ ಬಾ. ನಮ್ಮ ಸರೋಜಮ್ಮಗೂ ಒಂದು ಕೊಡ್ಸು ಸೀರೆ. ಬಾರಮ್ಮ ಸರೋಜಮ್ಮ, ನೋಡ್ಬಾರೆ ಸೀರೆ. ಬಾರಜಿ ಗೌರಜಿ, ಸೊಸೆ ಕೊಡ್ಸಲ್ವಾ ಸೀರೆ? ಹೊಸ ಹೊಸ ಡಿಸೈನ್ ಬಂದಾವ, ಬಾ ಗೌರಿ ಹಬ್ಬಕ್ಕೆ ಕೊಡ್ಸ್ಬಾ ಸೊಸೆಗೆ. ಲೇ ಪಾಪ, ನನಗೆ ಕೊಡ್ಸೋದು ಗೊತ್ತಾಯ್ತು ಕಣ. ತೋರ್ಸು ನೀನು ಮೊದಲು ಸೀರೆ ತೋರ್ಸು. ಅಬ್ಬಾ ಬಾ 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 ಬಾ, ಸೊಸೆ ಕೊಡ್ಸೋದು ನನಗೆ ಭಾಳ ಚೆನ್ನಾಗಿ ಗೊತ್ತೈತೆ. ನೀನು ಸೀರೆ ತೋರ್ಸಪ್ಪ ನೀನು ಮೊದಲು. ನೋಡ್ದೇನಪ್ಪ ಈ ಅಜ್ಜಿ ಮಾತಾಡ್ತಿರೋದು. ಅಲ್ ಕಣಜ್ಜಿ, ಸೀರೆ ತಗೋ ಬಾರಜ್ಜಿ ಅಂತ ಹೇಳ್ದೆ ಕಣಜ್ಜಿ ಅಷ್ಟು. ಅದ್ಯಾಕೆ ಹಿಂಗೆ ರೇಗ್ತೀಯ? ಸುಮ್ಮನಿರು. ಮಣಿ ಸರೋಜಮ್ಮ, ತಗೊಳ್ತೀಯನೇ ಮಣ್ಣಿ ಯಾವ್ದಾರ ಸೀರೆ? ಒಳ್ಳೊಳ್ಳೆ ಡಿಸೈನ್ ಬಂದವಂತಲ್ಲೇ. ನೋಡ್ ಒಂದು ಚೆನ್ನಾಗಿರೋ ಸೀರೆ ತಗೊಳದಲ್ವೇನೆ ಅತ್ಲಾಗಿ. ತಗೊಳ್ತೀಯ? ಸುಮ್ಮನಿರತ್ತೆ ಬೇಡ ಇವಾಗ. ಬೇಡ ಸುಮ್ಮನಿರು. ದುಡ್ಡಿಲ್ಲ ಅಂತಿದ್ರು ನಮ್ಮ ಅಪ್ಪ, ದುಡ್ಡಿಲ್ಲ ಅಂತಿತ್ತು ನಿಮ್ಮ ಹುಡುಗ. ಬೇಡ ಸುಮ್ಮನಿರೀಗ. ದುಡ್ಡಿಲ್ಲ ಏನಿಲ್ಲ, ಮತ್ತೆ ತೋಟಕ್ಕೆ ಗೋಡ್ ಹೊಡ್ಸಿಲ್ಲ, ಗೊಬ್ಬರ ಹೊಡ್ಸಿಲ್ಲ, ಅದು ಇದು ಏನೇನೋ ಅಂತಿದ್ರು. ಗೊಬ್ಬರ ಗಿಬ್ರ ಏನೂ ಇಲ್ಲ, ಇನ್ನು ರಾಗಿಗೆಲ್ಲ ಗೊಬ್ಬರ ಹಾಕ್ಬೇಕು ಅದು ಇದು ಅಂತಿದ್ರು. ದುಡ್ಡಿಲ್ಲ ಅಂತಿದ್ರು. ಅಲ್ಲೇ ನಾವು ಸೀರೆ ತಗೊಂಡು ಕೂತ್ಕೊಂಡ್ರೆ ಸರಿ ಆಗುತ್ತೇನತ್ತೆ. ಬೇಡ ನಡಿ ಸುಮ್ಮನೆ. ಇರೋದ್ರಲ್ಲೇ ಮಾಡ್ಕೊಂಡ್ರೆ ಆಗುತ್ತೆ, ನಡಿಯತ್ತೆ ಸುಮ್ಮನೆ ಬೇಡ. ನೋಡ್ದೇನೆ ಅಮ್ಮಣ್ಣಿ ನೀನು ಮಾತಾಡೋದು. ಈಗ ದುಡ್ಡು ಯಾರಮ್ಮಣ್ಣಿ ಕೇಳಿದವರು? ನನ್ನ ಹತ್ರ ದುಡ್ಡು ಐತೆ, ನಡಿ ನೀನು ಸುಮ್ಮನೆ ನಡಿ ಕೊಡಿಸ್ತೀನಿ ಕಣತೆ. ಬೇಡ ಸುಮ್ಮನಿರು. ಮೊನ್ನೆ ಇನ್ನೊಂದು ಬಾಗ್ನಕ್ಕೂ ಹೊಸ ಸೀರೆ ತಗೊಂಬಂದಿದ್ರು, ಚೆನ್ನಾಗಿದೆ. ಅದೇ ಸೀರೆನೇ ಇರೋದ್ರಲ್ಲೇ ಮಾಡ್ಕೊಂಡ್ರೆ ಆಗುತ್ತೆ, ನಡಿಯತ್ತೆ ಸುಮ್ಮನೆ. ನಮಗೇನು ದುಡ್ಡು ಜಾಸ್ತಿ ಆಗ್ಯಾವೇನತ್ತೆ. ಶಾಂತಕ್ಕನಂದ್ರೆ ಮಕ್ಕಳು ಅವ್ರು ಇವರು ಅವ್ರ ಗಂಡ ಎಲ್ಲ ಚೆನ್ನಾಗಿ ದುಡಿತಾರೆ, ದುಡ್ಡು ಐತೆ ತಗೊಂತಿರುತ್ತೆ. ನಮಗೂ ಅವರಿಗೂ ಒಂದೇ ಏನತ್ತೆ. ಸುಮ್ಮನೆ ನಡಿ. ಈಗಳೇ ಅಮ್ಮಣ್ಣಿ ಸರೋಜಮ್ಮ, ನೋಡಿ ಇವಾಗಲೇ ಹೇಳ್ತಿದ್ದೀನಿ, ನನ್ನ ಮಾತು ಕೇಳ್ತೀನಿ, ನನ್ನ ಅತ್ತೆ ಮಾತಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಡಿ ಸುಮ್ಮನೆ ತಗ ಸೀರೆ. ಇಲ್ಲಾಂದ್ರೆ ನನ್ನ ಅತ್ತೆ ಮಾತು ಕೇಳೋಣ ನಾನು ಅನ್ನೋದಿದ್ರೆ ನಡಿ ಮಂತಾವ್ ನಡಿ, ಬೇಡವೇ ಬೇಡ. ನಡಿಯತ್ತೆ ಅತ್ಲಾಗಿ. ಅದೆಂಥ ಸೀರೆ ನೋಡಿ ತಗೋಣಂತೆ, ನಡಿ. ಇನ್ನೇನು ಮಾಡೋಕ್ಕಾಗುತ್ತೆ, ನೀನು ಬಿಡವ. ಏಯ್ ಪಾಪ, ಸೀರೆ ಅವನು ಚೆನ್ನಾಗಿರೋ ಸೀರೆ ತೋರಿಸು, ಹೊಸ ಹೊಸ ಡಿಸೈನು. ಮತ್ತೆ ಹಳ್ಳಿದವರು ಜನಗಳಿಗೆ ಗೊತ್ತಾಗಲ್ಲ ಅಂತ ಮತ್ತೆ ಎಂತೆಂಥವ ತೋರಿಸ್ಬಿಟ್ಟಿಯಾ ಮತ್ತೆ. ನೋಡ್ದೇನೋ ಈ ಅಜ್ಜಿನ ಮಾತಾಡೋದು. ಅಲ್ಕಣಜ್ಜಿ ಪಾರಜ್ಜಿ, ನೋಡು ನೀನೇನೇನು ಸೀರೆ ಎಂತೆಂಥವಿದಾವೆ. ಈಗ ಹೊಸ್ದಾಗ್ಬಿಟ್ಟಿರೋ ಸೀರೆ ಕಣಜ್ಜಿ ಇವು. ಬಾ ನೋಡ್ಬೇಕಾದ್ರೆ. ನೋಡಿ ಸರೋಜಮ್ಮ, ಈ ಸೀರೆ ಚೆನ್ನಾಗಿದಾವ. ಈಗ ಹೊಸ್ದಾಗಿ ಬಿಟ್ಟಿರೋವಂತೆ ಕಣೆ, ಹೊಸ ಡಿಸೈನ್ ಈಗ ಬಂದಿರೋವಂತೆ ಕಣೆ. ನೋಡಿ ಚೆನ್ನಾಗಿದಾವೇನೋ. ನನಗೆ ಕಾಫಿ ಕಲರ್ ಇರಬೇಕಿತ್ತು ಇದರಲ್ಲಿ. ಕಲರ್ ಇಷ್ಟ ಆಗಲಿಲ್ಲ, ಡಿಸೈನ್ ಸಖತ್ ಇಷ್ಟ ಆಯಿತು. ಕಾಫಿ ಕಲರ್ ಇದ್ದಿದ್ರೆ ತಗೊಳ್ತಿದ್ದೆ. ಮುಖಣಕ ಡಿಸೈನ್ ಮಾತ್ರ ಸಖತ್ತಾಗಿದ್ದಾವೆ, ಆದರೆ ಕಲ್ಲರು ನೋಡ್ಬೇಕಿತ್ತಪ್ಪ. ಹಸಿರು ಕಲರ್ ಒಂದು ಚೆನ್ನಾಗೈತೆ ನೋಡು, ಹಸಿರು ಕಲರು. ಲಕ್ಷ್ಮಕ್ಕ ಚೆನ್ನಾಗಿದಾವ. ನೀನೊಂದು ಸೀರೆ ತಗೊಳಕ? ನೋಡು ತಗ. ಇಲ್ಲ ಇಲ್ಕಣ ಸರೋಜಮ್ಮ, ನನಗೂ ತಗೊಳಕ ಆಸೆ. ಆದರೆ ಏನು ಮಾಡ್ತೀಯ, ದುಡ್ಡು ಇಲ್ಕಣಮ್ಮ. ಈಗ ಸದ್ಯ ದುಡ್ಡಿಲ್ಲ. ನೋಡೋಣಂತೆ ಮುಂದಿನ ಟೈಮ್ ಏನಾರು, ಮುಂದಿನ ಸಲ ಏನಾರು ಬಂದಿರಬೇಕಾದ್ರೆ ತಗೊಂಡ್ರೆ ಆಗುತ್ತೆ. ಏ ಲಕ್ಷ್ಮಮ್ಮ, ಅದ್ಯಾಕೆ ಹಿಂಗೆ ಮಾತಾಡ್ತೀಯ? ದುಡ್ಡು ನಾನು ಕೊಡ್ತೀನಿ, ಆಮೇಲೆ ಬೇಕಾದ್ರೆ ನಿನ್ಗೆ ಯಾವತ್ತಾದ್ರೂ ಕೂಲಿ ಪಾಲಿನೋ ದುಡ್ಡು ಬರುತ್ತೆ ನೋಡು, ಆವಾಗ ಬೇಕಾದ್ರೆ ಕೊಡುವಂತೆ. ತಗೊಳ್ಳಿ ಈಗ ನೋಡಿ ಚೆನ್ನಾಗಿರತ್ತೆ ತಗ. ದುಡ್ಡಂತೆ ದುಡ್ಡು ಯಾವತ್ತಾದ್ರೂ ದುಡಿಯೋದು ಇದ್ದೇ ಇರುತ್ತೆ, ಕಷ್ಟಗಳು ಭಂಗಗಳು ಇದ್ದೇ ಇರುತ್ತೆ. ತಗೊಳ್ಳಿ ನೋಡಿ. ಸರ್ಕಣ್ ಶಾಂತಕಯ್ಯ, ತಗೊಳ್ತೀನಿ ಹಂಗಿದ್ರೆ. ನೀನು ದುಡ್ಡು ಕೊಡ್ತೀನಿ ಅಂದ್ರೆ ಬೇಕಾದ್ರೆ ತಗೊಳ್ತೀನಿ. ಯಾವಾಗಾರ ಕೂಲಿದು ದುಡ್ಡು ಬರಬೇಕು, ಒಂದು 2-3 ಸಾವಿರ ಬಂದ್ರೆ ಬೇಕಾದ್ರೆ ನೋಡ್ಕೊಡ್ತೀನಿ ತಾ. ಇನ್ನು ಹೊಸ ಡಿಸೈನ್ಗಳು ಇದ್ರೆ ತೋರಿಸೋಣ. ಬರೀ ಒಂದೇ ಥರ ತೋರಿಸ್ಬೇಡ ನೀನು. ಇನ್ನೂ ಚೆನ್ನಾಗಿರೋ ತೆಗಿ ನೋಡೋಣ. ಎಲ್ಲ ಥರದ್ದು ಯಾವ್ಯಾವ ತಂದಿದೆ ಎಲ್ಲ ಡಿಸೈನ್ ತೋರಿಸು. ಹಿಂಗೆಲ್ಲ ಆಗಾಗ್ಲ ಎಲ್ಲದನ್ನು ತಗ್ ತೋರಿಸ್ತಿದ್ರೆ ನಾನು ಮಡ್ಚ್ಕೊಂಡು ಕೂತ್ಕೊಳ್ಳೋದೇ ಜಾಸ್ತಿ ಟೈಮ್ ಆಗುತ್ತೆ. ನೀವು ತಗೊಳ್ತೀನಿ ಗ್ಯಾರಂಟಿ ಅಂತ ಹೇಳಿದ್ರೆ ಬೇಕಾದ್ರೆ ನೋಡ್ರಿ ಎಲ್ಲದನ್ನು ತೋರಿಸ್ತೀನಿ. ಬೇಕಾದ್ರೆ ನೀವು ಎಲ್ಲದನ್ನು ನೋಡಾದ್ಮೇಲೆ ಬೇಕಾದ್ರೆ ಯಾವುದು ಬೇಡ ಕಣನ ಅಂತ ಹೇಳಿದ್ರೆ ನನಗೆ ಇಲ್ಲೇನೇ ಅರ್ಧ ಮುಕ್ಕಾಲು ಗಂಟೆ ಹೋಗುತ್ಕೊಂಡ್ರಕ್ಕೋ ಬರೀ ಸೀರೆ ಮಡ್ಚ್ಕೊಂಡು ಕೂತ್ಕೊಳಕ್ಕೇನೆ. ನೀವು ತಗೊಳ್ತೀನಿ ಅಂದರೆ ಬೇಕಾದ್ರೆ ನೋಡ್ರಿ ತೋರಿಸ್ತೀನಿ. ಈ ಹಣ್ಣು ನೋಡಿ ಮಾತಾಡ್ತಿರೋದು ಅಲ್ಕಣ್ಣ. ಸೀರೆ ತಗೊಳಕ್ಕೆ ಅಲ್ಮೇಲೆ ನಾ ಕುಂತಿರೋದು. ನೀನು ಚೆನ್ನಾಗಿರೋ ಸೀರೆ ಡಿಸೈನ್ ತೋರಿಸಿರೆ ನಾವು ತಗೊಳ್ತೀವಪ್ಪ. ನೀನು ಚೆನ್ನಾಗಿರೋ ಸೀರೆ ತೋರ್ಸೋಕೆ ಇನ್ನು ಮುಂದೆ ಮಾತಾಡ್ತಿದೀಯ. ತೋರ್ಸೋಣ ಚೆನ್ನಾಗಿರೋದು. ಅಕ್ಕ ಈ ಸೀರೆ ಚೆನ್ನಾಗಿತ್ರಾ? ಕಾಫಿ ಕಲರ್ ಅಂತಿದ್ರಿ ನೋಡ್ರಿ, ಇದು ಚೆನ್ನಾಗೈತೆ ನೋಡ್ರಿ. ಈ ಸೀರೆ ಬ್ಲೌಸ್ ಪೀಸು ಸೆಪ್ರೇಟ್ ಬರುತ್ತೆ ಇದಕ್ಕೆ. ನೋಡಿ ಇದು ಚೆನ್ನಾಗಿದ್ರೆ ಬೇಕಾದ್ರೆ ಸೆಲೆಕ್ಷನ್ ಮಾಡ್ಕೊಳ್ಳಿ, ಯಾರಾದರೂ ತಗೊಳ್ತೀರಿ ನೋಡ್ರಿ. ಇದು ಚೆನ್ನಾಗೈತೆ, ಡಿಸೈನು ಸಖತ್ತಾಗೈತೆ. ಅತ್ತೆ ಇದು ಬೇಕು ಕಣತೆ, ಇದೇ ತಗೊಳ್ತೀನಿ ಕಣತೆ. ಇದು ಚೆನ್ನಾಗೈತೆ ಕಣತೆ, ಕಲರು ನಂಗೆ ಸಖತ್ ಇಷ್ಟ ಆಯ್ತು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಇದು ತಗೊಳ್ತೀನಿ ಕಣತೆ. ತಗೊಳಮ್ಮ, ಬೇಡ ಅಂದವ್ರು ಯಾರು? ನೋಡ್ ತಗ. ನನಗೂ ನಮ್ಮ ಶಾಂತಕ್ಕೂ ತೋರಿಸಿ ನೋಡು. ಅದೇ ಸೀರೆ ತಗೊಂಡ್ರು ನೋಡು. ಅದೇ ಸೀರೆದಲ್ಲಿ ಬೇರೆ ಕಲರ್ ಇದ್ರೆ ನೋಡ್ಕೊಡೋಣ. ಇಂಥ ಸೀರೆನೇ ಭಾಳ ಚೆನ್ನಾಗಿದ್ದಾವೆ ಗಣಪ್ಪ. ನನಗೂ ಇದೇ ಡಿಸೈನಲ್ಲಿ ನೋಡು, ಇದೇನು ನನಗೂ ಈ ಥರದ್ರಲ್ಲೇ ಬೇಕು. ಲಕ್ಷ್ಮಕ್ಕಂಗೆ ನನಗಿಂತ ಚೆನ್ನಾಗಿರೋ ಕಲರ್ನೇ ಸಿಕ್ಕೈತೆ ತಾಳಕ್ಕ ನಿನಗೆ. ಚೆನ್ನಾಗಿರೋದು ತಗೊಂಡಿದ್ಯಾ? ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ನಿನಗೆ ಅದು. 3 ಜನಕ್ಕೂ ಆಯ್ತು ಕಣಪ್ಪ. 3 ಪೀಸ್ ತಗೊಂಡಿದ್ದೀವಿ. ನೋಡಿ ರೇಟ್ ಹೇಳಪ್ಪ. ರೇಟ್ ಏನು ರೇಟ್ ಐತೆ ಇದು?
ಈಗಳಪ್ಪ ಇವಾಗಲೇ ಹೇಳ್ತಿದ್ದೀನಿ 3 ಪೀಸ್ ಒಟ್ಟಿಗೆ ತಗೊಂಡಿರೋದು ನೋಡಿ, ಹೆಚ್ಚು ಕಮ್ಮಿ ಹಾಕಿ ಕೊಡಬೇಕು ನೀನು. ಎಲ್ಲದನ್ನೂ ಕರೆಕ್ಟಾಗಿ ಎಷ್ಟೈತೆ ಅಷ್ಟೇ ರೇಟ್ ಹೇಳ್ಬೇಡ ನೋಡಿ, ಇವಾಗಲೇ ಹೇಳ್ತಿದ್ದೀವಿ ಮತ್ತೆ. ಈಗಳ್ರಕ್ಕ 3 ಸೀರೆಯಿಂದ 3600 ರೂಪಾಯಿ ಆಗುತ್ತೆ. ಅಲ್ಲಿ 100 ರೂಪಾಯಿ ಬಿಡ್ತೀನಿ ಕಣ್ರಕ್ಕ. 100 ರೂಪಾಯಿ ಬಿಟ್ಟು 3,500 ಕೊಟ್ಬಿಟ್ರಕ್ಕ. 3 ಜನದಿಂದ 3 ಸೀರೆಯಿಂದ 3,500 ಆಗುತ್ತೆ ಕಣ್ರಕ್ಕ. ಕೊಡ್ರಿ ಬೇಗ ಬೀರ್ನೇ ಕೊಡ್ರಿ, ನನಗೂ ಒತ್ತಾಗುತ್ತೆ. ನಾನು ಮುಂದ್ಲೂರಿಗೆ ಹೋಗ್ಬೇಕು ಕೊಡ್ರಕ್ಕ, ಒತ್ತಾಯ್ತು. ಲೇ ಪಾಪ, ಇದ್ಯಾಕ್ಲ ಹಿಂಗ್ ಮಾತಾಡ್ತೀಯ? ನಾವೇನೋ ನಮ್ಮ ಹುಡುಗ ಗೊತ್ತಿರೋನಂತ ತಗೊಂಡ್ರೆ ನೀನೇನೋ ಈ ಪಾಟಿ ರೇಟ್ ಹೇಳ್ತಿದ್ಯಾ? ಒಂದೊಂದು ಸೀರೆಗೆ 1,200 ರೂಪಾಯಿ ಲೆಕ್ಕಕ್ಕೆ ಹಾಕಿದ್ಯಲ್ಲಪ್ಪ ನೀನು. ಪರವಾಗಿಲ್ಲ ಕಣ, ನೀನು ಒಂಥರ ನೋಡಾಕು. ಓಹೋ, ನೀನ್ ಚೆನ್ನಾಗಿ ಹೇಳ್ತೀಯ. 500 ರೂಪಾಯಿ ಸೀರೆ ತಗೊಂಡೋಗ್ಬಿಟ್ಟು 1,200 ರೂಪಾಯಿ ಮಾಡ್ತಿದ್ಯಲ್ಲಪ್ಪ. ಇಲ್ಕಣಜಿ, ದೇವರಾಣೆಗಳು ಇಲ್ಕಣಜಿ, 500 ರೂಪಾಯಿಗೆ ಯಾರು ಮಾರ್ತಾರ ಇಂಥ ಸೀರೆನ? ನೀನು ಚೆನ್ನಾಗಿ ಹೇಳ್ತೀಯ, ತಗೊಂಬಂದ್ಬಿಡು ನೀನು. 500 ರೂಪಾಯಿಗಿಂತ ಸೀರೆ ನೋಡ್ಬಿಡ್ತೀನಿ ನಾನು. ನೀನೇನಜ್ಜಿ ನೀನು, ನನಗೂ ಗೀಟಲ್ಲ. ಆದ್ರೂ ಏನು ಮಾಡ್ತೀರಾ ಗೊತ್ತಿರೋರಂತ ಬೆಳಿಗ್ಗೆಯಿಂದ ಬೋಣಿಗೆ ಆಗಿಲ್ಲ ಅಂತ ಕೊಡ್ತಿದ್ದೀನಿ ಅಷ್ಟೇ. ನೀನು 1,200 ರೂಪಾಯಿಗೆ ಎಲ್ಲರೂ 1,500ಕ್ಕೆ ಮಾರ್ತಿರೋದು ಈ ಸೀರೆಗಳ್ನ. ಹೊಸ ಡಿಸೈನ್ ಸೀರೆ ಸಖತ್ ಡಿಮ್ಯಾಂಡ್ ಐತೆ. ನೋಡ್ಕೊಡ್ರಿ, ಅತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ. ಕಣ್ರಕ್ಕ, ನೀವು ಎಷ್ಟು ರೇಟಿಗೆ ಕೊಡ್ತೀರಾ ಹೇಳ್ರಿ? ನೀವೊಂದು ರೇಟ್ ಹೇಳ್ರಿ ಆಗಿದ್ರೆ. ಅದೇನು ರೇಟಿಗೆ ಕೊಡ್ತೀರಾ? ಅಲ್ಕಣಪ್ಪ, ನೀನು ಮಾತಾಡ್ದಂಗೆನೇ ಹೇಳ್ಬಿಟ್ಟೆ ಒಂದೇ ಸಲ 1,200 ರೂಪಾಯಿ ರೇಟ್ ಅಂತ. ಇದು ಟೌನಲ್ಲಿ ಬರೀ 600 ರೂಪಾಯಿ 700 ರೂಪಾಯಿಗೆ ಸಿಗುತ್ತಪ್ಪ ಈ ಸೀರೆ. ನೀನು ನೋಡಿದ್ರೆ ಇಷ್ಟೊಂದು ರೇಟ್ ಹೇಳ್ತಿದೀಯಾ? ಸರೋಜಮ್ಮ, ತಗೊಂಡಿದ್ರು ಆಗ್ತಿತ್ತು ಕಣೆ 1,200 ರೂಪಾಯಿಗೆ. ಸುಮ್ಮನೆ ಒಂದು 100 ರೂಪಾಯಿ 200 ರೂಪಾಯಿ ಬಿಡಿಸಿ ಅತ್ಲಾಗಿ ಹೊರಗಡೆ ಬೇರೆ ಕಡೆ. ಅವತ್ತು ಯಾರೋ ಇನ್ನೊಬ್ರು ಬಂದಿದ್ರು, ತಗೊಂಬಂದಿತ್ತು ಅವಕ್ಕ. ನಮ್ಮ ಗೌರಮ್ಮ ಐತಲ್ಲ ನೋಡು, ಆ ಗೌರಮ್ಮ ತಗೊಂಬಂದಿತ್ತು ಇದೇ ಸೀರೆನ 1,500 ತಗೊಂಬಂದೈತೆ. ನೋಡಿ ತಗೊಂಡಿದ್ರೆ ಆಗ್ತಿರಲ್ವ ಅತ್ಲಾಗಿ? ತಡಿಯ ನೋಡೋಣ. ನಮ್ಮ ಶಾಂತಕಯ್ಯ ನೋಡಿ ಹೆಚ್ಚು ಕಮ್ಮಿ ಮಾಡಿಸು ತಡಿ. ಇನ್ನೊಂದು 200 ರೂಪಾಯಿನಾರ ಬಿಡಿಸ್ಲಿ. 1,000 ರೂಪಾಯಿ ನಂಗೆ ಕೊಡೋಣಂತೆ ತಡಿ ನೋಡೋಣ. ಈಗಳಪ್ಪ, ನನಗೂ ಬೇಡ ನಿನಗೂ ಬೇಡ ನೋಡು, ಒಂದು ರೇಟ್ ಹೇಳ್ತಿದ್ದೀನಿ. 1,000 ರೂಪಾಯಿ ನಂಗೆ ಕೊಡ್ತೀನಿ ಒಂದೊಂದು ಸೀರೆನ. 3,000 ರೂಪಾಯಿ ಕೊಡ್ತೀನಿ ನೋಡು. ಬೇಕಂದ್ರೆ ತಗ, ಇಲ್ಲ ಅಂದರೆ ಹೋಗಪ್ಪ. ಸೀರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನೀನು ಹೋಗ್ಬಿಡು, ನಮಗೆ ಬೇಡ ಅಷ್ಟೇನೇನೆ. ನೋಡು, ಒಂದೇ ಮಾತು, 1 ರೂಪಾಯಿನೂ ಜಾಸ್ತಿ ಕೊಡಲ್ಲ ನೋಡು. ಈವಾಗಲೇ ಹೇಳ್ತಿದ್ದೀನಿ, ಒಂದು 3 ಸೀರೆಯಿಂದ 3,000 ರೂಪಾಯಿ ಕೊಡ್ತೀನಿ ನೋಡು. ಹೋ, ಈ ಒಕ್ಕು ನೋಡಿ ಹೆಂಗೆ ಹೇಳುತ್ತೆ ಅಲ್ಕಣಕ್ಕ. ಒಂದೇ ಸಲ 500 ರೂಪಾಯಿ ಕಡಿಮೆ ಮಾಡಿಸ್ತಿದ್ಯಲ್ಲಕ್ಕೋ ನೀನು. ಎಲ್ಲ ಆಗುತ್ತಕ್ಕ, ನನಗೆ ಗೀಟಲ್ ಕಣಕ್ಕ. ಅನ್ಯಾಯವಾಗಿ ನನಗೆ ಸುಮ್ಮನೆ ಲಾಸ್ ಆಗುತ್ತೆ ಕಣಕ್ಕ. ನನ್ನ ಪೆಟ್ರೋಲ್ ಖರ್ಚು ಸಿಗಲ್ಲ ಕಣಕ್ಕವು. ಸಿಗುತ್ ಕಣ್, ತಗೊಳ್ಳಪ್ಪ ಸುಮ್ಮನೆ. ಅದು ಯಾಕೆ ಹಿಂಗೆ ಆಡ್ತೀಯ? ಲಾಸ್ ಮಾಡ್ಕೊಂಡು ಯಾರು ಏನು ಕೊಡಲ್ಲ, ನಿನ್ಗೂ ಲಾಭ ಇಲ್ದಂಗೆ ಏನು ಬರಲ್ಲ. ಸುಮ್ಮನೆ ತಗೊಳ್ಳೋ ನೋಡಿ. ಈಗಳಕ್ಕೋ ಒಂದು ಕೆಲಸ ಮಾಡಕ್ಕ, ಅಟ್ಲೀಸ್ಟು 3,200 ರೂಪಾಯಿ ಕೊಡ್ರಕ್ಕ. ಈ 200 ರೂಪಾಯಿ ಸೇರಿಸ್ಕೊಡ್ರಕ್ಕ ಸಾಕು. ನಾನೇನು ಜಾಸ್ತಿ ಏನು ಕೇಳ್ತಿಲ್ಲ, ಬರೀ ಅಸ್ಲನಾದ್ರೂ ಬರಲಿ ನನಗೆ. 3,200 ರೂಪಾಯಿ ನಂಗಾರು ಕೊಡ್ರಕ್ಕ ಸಾಕು. ಕಣಪ್ಪ, ಇಲ್ವೇ ಇಲ್ಲ. ಏನಂದ್ರೆ ನೀನು ಕಷ್ಟಪಟ್ಕೊಂಡು ಬರ್ತಿದ್ಯಾ ಪಾಪ, ವ್ಯಾಪಾರ ಮಾಡ್ಕೊಂಡು ಬಿಸಿಲಲ್ಲೆಲ್ಲ ಬರ್ತೀಯ ಅಂತ ನೋಡು. 3,100 ರೂಪಾಯಿ ಕೊಡ್ತೀನಿ. ಇದ್ರ ಮೇಲೆ 1 ಪೈಸೆನೂ ಕೊಡಲ್ಲ. ಬೇಕಂದ್ರೆ ಕೊಟ್ಟೋಗು, ಇಲ್ಲ ಅಂದ್ರೆ ನೋಡಪ್ಪ ಇವಾಗ್ಲೇನೆ ಪ್ಯಾಕ್ ಮಾಡ್ಕೊಂಡು ಹೊರಟೋಗ್ಬಿಡು. ನೋಡು ಇಷ್ಟೇನೆ, ಇದ್ರ ಮೇಲ್ಗಡೆ 1 ರೂಪಾಯಿನೂ ಕೊಡಲ್ಲ. ಥೋ, ಅದರಲ್ಲೂ 100 ರೂಪಾಯಿ ಹಿಡಿತೀಯಲ್ಲಕ್ಕೋ ನೀನು. ಸರಿ ಕಣ, ಆಯ್ತು ಕೊಡ್ರಿ. 3,100 ರೂಪಾಯಿ ಕೊಡ್ರಿ ಅತ್ಲಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ. ಫಸ್ಟ್ನೇ ಬೋಣಿಗೆ ಗೌರಿ ಹಬ್ಬಕ್ಕೆ ಪಾಪ ನೀವೇನೇ ಹೆಣ್ಮಕ್ಳನ್ನೇ ಹಾಕ್ಕೊಳೋದು, ಇನ್ನೇನು. ಕೊಡ್ರಿ 3,100 ರೂಪಾಯಿನೇ ಕೊಡ್ರಕ್ಕ. ಆದ್ರೂ ಶಾಂತಕ, ಸೀರೆ ಚೆನ್ನಾಗಿದಾವ್ ಕಣಕ್ಕ. 1,000 ರೂಪಾಯಿ ಕೊಟ್ರೂ ಏನು ಲಾಸ್ ಇಲ್ಲ ಬಿಡು. ನೋಡಿದ್ರ, ನಿಮ್ಮ ಕಡೆನೂ ಹಿಂಗೆ ಹಳ್ಳಿ ಕಡೆ ಸೀರೆ ವ್ಯಾಪಾರದವರು ಹಂಗೆಲ್ಲ ಬರ್ತಾರಾ? ಇದೇ ರೀತಿನ ಹೆಣ್ಮಕ್ಳು ಚೌಕಾಸಿ ಮಾಡೋದು? ಇಂಥ ಕಥೆಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಹಂಗೇನೆ ನಮ್ಮ ಚಾನಲ್ನ ಯಾರ್ಯಾರು ವೀಕ್ಷಿಸ್ತಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಚಾನಲ್ನ ಪರವಾಗಿ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.